ಸೆಕ್ಸ್ ಸ್ಕ್ಯಾಂಡಲ್ ಪ್ರಕರಣದ ಪ್ರಮುಖ ಆರೋಪಿ ಪ್ರಜ್ವಲ್ ರೇವಣ್ಣ ಈಗ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಅತ್ಯಾಚಾರ ಪ್ರಕರಣದ ಅಪರಾಧಿಯಾಗಿರುವ ಪ್ರಜ್ವಲ್ ರೇವಣ್ಣ ಹೈಕೋರ್ಟ್ ಮೊರೆ ಹೋದ. ಪ್ರಜ್ವಲ್ ರೇವಣ್ಣ ಸೆಕ್ಸ್ ಸ್ಕ್ಯಾಂಡಲ್ನ ಅಪರಾಧಿ, ದೋಷಿ. ಅತ್ಯಾಚಾರ ಪ್ರಕರಣ ಅಪರಾಧಿಯಾಗಿರುವ ಪ್ರಜ್ವಲ್ ರೇವಣ್ಣ ಜೀವಾವಧಿ ಶಿಕ್ಷೆಗೆ ಒಳಗಾಗಿರುವ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಸಿಸಿಎಚ್ ನ್ಯಾಯಾಲಯದಿಂದ ಪ್ರಜ್ವಲ್ಗೆ ಶಿಕ್ಷೆ ಪ್ರಕಟ ಆಗಿತ್ತು. ಈ ಆದೇಶವನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಿದ್ರು ಪ್ರಜ್ವಲ್ ರೇವಣ್ಣ ಪರ ವಕೀಲರು. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ದಾಖಲಾಗಿದ್ದ ಪ್ರಕರಣ ಅದು. ಬೇರೆ ಕೋರ್ಟಿಗೆ ವರ್ಗಾವಣೆ ಮಾಡುವಂತೆ ಅರ್ಜಿ ಸಲ್ಲಿಸಿದ್ರು. ಅರ್ಜಿ ವಿಚಾರಣೆ ಕೈಗೆತ್ತಿಕೊಂಡ ಹೈಕೋರ್ಟ್ ಘನ ನ್ಯಾಯಾಲಯ. ಪ್ರಜ್ವಲ್ ಪರ ವಕೀಲರನ್ನು ತರಾಟೆಗೆ ತೆಗೆದುಕೊಂಡ ಹೈಕೋರ್ಟ್ ಸಲ್ಲಿಸಿದ್ದು ಸರಿ ಇದೆ. ಪ್ರಜ್ವಲ್ ಪರ ವಕೀಲರನ್ನ ಈಗ ಸಿಸಿಎಚ್ ನ್ಯಾಯಾಲಯಕ್ಕೆ ಪ್ರಜ್ವಲ್ ಅರ್ಜಿ ಸಲ್ಲಿಸಿದ್ರು. ಸೊ ಜೀವಾವಧಿ ಶಿಕ್ಷೆಗೆ ಒಳಗಾಗಿದ್ದಂತಹ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಈ ಆದೇಶವನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿದ್ರು ಪ್ರಜ್ವಲ್ ಪರ ವಕೀಲರು. ಇದೀಗ ಎರಡು ಪ್ರಕರಣಗಳನ್ನು ಉಲ್ಲೇಖಿಸಿ ಪ್ರಜ್ವಲ್ ಪರ ವಕೀಲರು ಹೈಕೋರ್ಟ್ಗೆ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಹೈಕೋರ್ಟ್ ನ್ಯಾಯಮೂರ್ತಿ ಎಂಐ ಅರುಣ್ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೀತಾ ಇದೆ. ಪ್ರಾಸಿಕ್ಯೂಷನ್ ಪರ ವಿಶೇಷ ಸರ್ಕಾರಿ ಅಭಿಯೋಜಕ ಪ್ರೊಫೆಸರ್ ರವಿವರ್ಮ ಕುಮಾರ್ ವಾದ. ಇದೇ ವೇಳೆ ಹೈಕೋರ್ಟ್ ನ್ಯಾಯಾಧೀಶರು ಆ ಸಂದರ್ಭದಲ್ಲಿ ಮಾತಾಡಿದ್ದಾರೆ. ಈ ಪ್ರಕರಣಗಳು ಯಾವುದಕ್ಕೆ ಸಂಬಂಧಿಸಿದ್ದು ಎಂದು ಪ್ರಶ್ನೆ ಮಾಡಿದ್ದಾರೆ. ನ್ಯಾಯಾಧೀಶರಾದ ಸಂತೋಷ್ ಗಜಾನನ ಭಟ್ ಇದ್ದ ಪೀಠ ಹೈಕೋರ್ಟ್ ನ್ಯಾಯಾಲಯಗಳು ಪ್ರಕರಣವನ್ನು ವರ್ಗಾವಣೆ ಮಾಡಲು ಬಯಸೋದಿಲ್ಲ, ಅದು ನ್ಯಾಯಾಧೀಶರ ಮೇಲೆ ಬೇರೆ ಭಾವನೆ ಉಂಟು ಮಾಡುತ್ತದೆ. ಹೀಗಂತ ಪ್ರಜ್ವಲ್ ಪರ ವಕೀಲರಿಗೆ ಹೈಕೋರ್ಟ್ ತಾಕೀತು ಮಾಡಿದೆ. ಪ್ರಜ್ವಲ್ರನ್ನ ದೋಷಿ ಎಂದು ಪರಿಗಣಿಸಿದ ನ್ಯಾಯಾಲಯ ಪರಪ್ಪನ ಅಗ್ರಹಾರದ ಪ್ರತ್ಯೇಕವಾದ ಸೆಲ್ಲಿಗೆ ಬಿಟ್ಟು ಬಂತು. ಈಗ ಪ್ರಜ್ವಲ್ ಪರ ವಕೀಲರು ಮತ್ತೆ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಅದಕ್ಕೆ ಅವರಿಗೆ ಅವಕಾಶ ಇತ್ತು, ಹಾಗಾಗಿ ಅವರು ಹೈಕೋರ್ಟ್ ಅಂಗಳಕ್ಕೆ ಹೋದರು. ಆದರೆ ಹೈಕೋರ್ಟ್ನಲ್ಲಿ ಗಜಾನನ ಇದ್ದಂತಹ ಪೀಠ, ಗೌರವಾನ್ವಿತ ಪೀಠ, ಅವರು ಕೇಳ್ತಾರೆ ಈ ಪ್ರಕರಣವನ್ನು ಬೇರೆ ಕೋರ್ಟಿಗೆ ವರ್ಗಾವಣೆ ಮಾಡಿ ಅಂತ ನೀವು ಹೇಳ್ತೀರಿ, ಹಾಗಾದರೆ ನ್ಯಾಯಾಲಯದ ಮೇಲೆ ನಿಮಗೆ ನಂಬಿಕೆ ಇಲ್ವಾ? ವರ್ಗಾವಣೆ ಮಾಡುವ ಯಾವ ಇರಾದೆಯೂ ನಮಗಿಲ್ಲ. ಒಂದು ವೇಳೆ ವರ್ಗಾವಣೆ ಮಾಡಿದ್ದೇ ಆದಲ್ಲಿ ಆ ಕೋರ್ಟ್ನಲ್ಲಿ ಕೂತ ಪೀಠಕ್ಕೆ ಒಂದು ತರಹದ ಬೇರೆ ಭಾವನೆಗಳುಂಟಾಗ್ತವೆ. ಹಾಗೆ ಅಲ್ವಾ? ದೇಶದ ಪ್ರತಿಯೊಬ್ಬ ಪ್ರಜೆ ದೇಶದ ನ್ಯಾಯಾಂಗ ವ್ಯವಸ್ಥೆಯನ್ನು ಕಡ್ಡಾಯವಾಗಿ ಗೌರವಿಸಬೇಕು. ಅಭಿಪ್ರಾಯಗಳು ಏನು ಬೇಕಾದರೂ ನೀವು ವ್ಯಕ್ತಪಡಿಸ್ಬೋದು. ನಿಮಗೊಂದು ಒಂದು ತೀರ್ಪು ನಿಮಗೆ ತೃಪ್ತಿ ಆಗಲಿಲ್ಲ ಅಂದರೆ ಅದು ಅತೃಪ್ತವಾಗಿದೆ ತೀರ್ಪು, ನನಗೆ ಇಷ್ಟ ಆಗಲಿಲ್ಲ ಅನ್ನೋ ಅಭಿಪ್ರಾಯ ಮಾತ್ರ ವ್ಯಕ್ತಪಡಿಸಬಹುದೇ ಹೊರತು ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆ ಮಾಡಕೂಡ್ದು, ಅದನ್ನು ಕಟುವಾಗಿ ತಿರಸ್ಕರಿಸಕೂಡ್ದು. ಅಭಿಪ್ರಾಯಗಳು ಏನೇ ಬೇಕಾದರೂ ಇರ್ಬೋದು. ಭಾರತದ ಕಾನೂನು ಪ್ರಕಾರ ನ್ಯಾಯಾಲಯದ ಆದೇಶವನ್ನು ಅಗೌರವಯುತವಾಗಿ ತಿರಸ್ಕಾರ ಮಾಡುವಂತಿಲ್ಲ, ಅದು ಅಪರಾಧ. ಸೊ ಪ್ರಜ್ವಲ್ ಪರ ವಕೀಲರು ನಮಗೆ ಕೋರ್ಟೇ ಬದಲಾಯಿಸಿಕೊಡಿ ಅಂತ ಕೇಳ್ತಾರೆ. ನಮಗೆ ಈ ಕೋರ್ಟಲ್ಲಿ ಈ ವಿಚಾರಣೆ ಬೇಡ, ಬೇರೆ ಕೋರ್ಟಲ್ಲಿ ವಿಚಾರಣೆ ಮಾಡಿಸಿ. ಅದರ ಅರ್ಥ ಏನು? ಅಲ್ಲೇನೋ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್. ನಮಗೆ ಈ ಕೋರ್ಟ್ನ ನ್ಯಾಯಾಧೀಶರ ಮೇಲೆ ಭರವಸೆ ಇಲ್ಲ ಅನ್ನೋ ಅರ್ಥ ಬರುತ್ತದು. ಹಾಗಾಗಿ ಅವರಿದ್ದ ಪೀಠ ಹೇಳ್ತಾ ಇದೆ, ನಮಗೆ ಆ ತರಹದ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಕೂತಂತಹ ಪೀಠಕ್ಕೆ ಬೇರೆ ಭಾವನೆಗಳು ಬರ್ತವೆ. ಸಿಸಿಎಚ್ ಒಂದು ನ್ಯಾಯಾಲಯಕ್ಕೆ ಪ್ರಜ್ವಲ್ ಅರ್ಜಿಯನ್ನು ಸಲ್ಲಿಸಿದ್ರು. ಸಿಸಿಎಚ್ ಕೋರ್ಟ್ ಪ್ರಜ್ವಲ್ ಅರ್ಜಿಯನ್ನು ವಜಾ ಮಾಡಿತ್ತು. ಇದೀಗ ಎರಡೂ ಪ್ರಕರಣಗಳನ್ನು ಉಲ್ಲೇಖಿಸಿ ಪ್ರಜ್ವಲ್ ಪರ ವಕೀಲರು ಹೈಕೋರ್ಟ್ಗೆ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇನ್ನು ಹೈಕೋರ್ಟ್ ನ್ಯಾಯಮೂರ್ತಿ ಎಂಐ ಅರುಣ್ ಪೀಠದಲ್ಲಿ ಅರ್ಜಿ ವಿಚಾರಣೆ ಆಗ್ತಿದೆ. ಪ್ರಾಸಿಕ್ಯೂಷನ್ ಪರ ವಿಶೇಷ ಸರ್ಕಾರಿ ಅಭಿಯೋಜಕ ಪ್ರೊಫೆಸರ್ ರವಿವರ್ಮ ಕುಮಾರ್ ವಾದವನ್ನು ಮಂಡಿಸಿದ್ದಾರೆ. ಇದೇ ವೇಳೆ ಹೈಕೋರ್ಟ್ ನ್ಯಾಯಾಧೀಶರು ಈ ಪ್ರಕರಣಗಳು ಯಾವುದಕ್ಕೆ ಸಂಬಂಧಿಸಿದ್ದು ಎಂದು ಪ್ರಶ್ನೆ ಮಾಡಿದ್ದಾರೆ. ಇನ್ನು ನ್ಯಾಯಾಧೀಶರಾದ ಸಂತೋಷ್ ಗಜಾನನ ಭಟ್ ಹೈಕೋರ್ಟ್ ನ್ಯಾಯಾಲಯಗಳು ಪ್ರಕರಣವನ್ನು ವರ್ಗಾವಣೆ ಮಾಡಲು ಬಯಸೋದಿಲ್ಲ, ಅದು ನ್ಯಾಯಾಧೀಶರ ಮೇಲೆ ಬೇರೆ ಭಾವನೆ ಉಂಟು ಮಾಡುತ್ತದೆ. ಹೀಗಂತ ಪ್ರಜ್ವಲ್ ಪರ ವಕೀಲರಿಗೆ ಹೈಕೋರ್ಟ್ ತಾಕೀತನ್ನು ಮಾಡಿದೆ. ಪ್ರಕರಣ ಇದೆ ಎಂದು ತೋರಿಸಬೇಕು, ಪ್ರಕರಣವನ್ನು ಏಕೆ ವರ್ಗಾಯಿಸಬೇಕು, ಇಲ್ಲಿ ಸರ್ಕಾರದ ವಾದ ಕೇಳಬೇಕಿಲ್ಲ, ನ್ಯಾಯಾಂಗ ಅಧಿಕಾರಿಯ ಆರೋಪ ಮಾಡುತ್ತಿದ್ದೀರಿ. ಹೈಕೋರ್ಟ್ ನ್ಯಾಯಾಧೀಶರು ಈ ರೀತಿ ಹೇಳಿ ಗರಂ ಆಗಿದ್ದಾರೆ. ಇದು ಪ್ರಜ್ವಲ್ ಪ್ರಕರಣಕ್ಕೆ ಸಂಬಂಧಪಟ್ಟ
ಲೇಟೆಸ್ಟ್ ಮಾಹಿತಿಗಳು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.